ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಡಮ್ ಹಬ್. ನೀವೇನಾದರೂ KCET 2026 ಬರ್ತಿದ್ದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋದಲ್ಲಿ ನಾನು ಕೌನ್ಸಿಲಿಂಗ್, ಇಂಪಾರ್ಟೆಂಟ್ ಡೇಟ್ಸ್, ಸೀಟ್ ಅಲಾಟ್ಮೆಂಟ್ ಹಾಗೆ ಸೀಟ್ ಅಲಾಟ್ ಆದಮೇಲೆ ಏನು ಮಾಡಬೇಕು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. KCET ಕೌನ್ಸಿಲಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಅದರ ಸ್ಟೆಪ್ ಏನು, ಬನ್ನಿ ನೋಡೋಣ. ಫಸ್ಟು ರಿಜಿಸ್ಟ್ರೇಷನ್ ಪ್ರಾಸೆಸ್. ಅಫಿಷಿಯಲ್ KEA ವೆಬ್ಸೈಟಿಗೆ ಹೋಗಿ KCET 2026 ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, KCET ನಂಬರ್, ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಅದಾದಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಸ್ಕ್ಯಾನ್ಡ್ ಕಾಪೀಸ್ ಆಫ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಈ ಡಾಕ್ಯುಮೆಂಟ್ಸು KEA ಅಥಾರಿಟೀಸಿಂದ ವೆರಿಫೈ ಆಗುತ್ತೆ. ಅದಾದಮೇಲೆ ಫೀಸ್ ಪೇಮೆಂಟು, ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಫೀನ ಆನ್ಲೈನಲ್ಲೇ ಪೇ ಮಾಡ್ಬೋದು. ನೆಕ್ಸ್ಟ್ ಚಾಯ್ಸ್ ಎಂಟ್ರಿ. ನಿಮ್ಮ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಲಾಗಿನ್ ಆಗಿ ನಿಮ್ಮ ಕಾಲೇಜು ಕೋರ್ಸ್ ಚಾಯ್ಸಸ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸು ಎಂಟ್ರ್ ಮಾಡಬೇಕು. ಇದು ಇನ್ ಅ ಗಿವನ್ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ನೀವು ಎಂಟ್ರ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಥವಾ ರೀಆರ್ಡರ್ ಚಾಯ್ಸಸ್ ಮಾಡ್ಬೋದು. ಆದರೆ ಇದು ಸ್ಪೆಸಿಫೈಡ್ ಟೈಮ್ನಲ್ಲೇ ಆಗಬೇಕು. ಅದಾದಮೇಲೆ ಚಾಯ್ಸ್ ಲಾಕಿಂಗ್. ಚಾಯ್ಸ್ ಎಂಟ್ರಿ ಆದಮೇಲೆ ಚಾಯ್ಸ್ ಲಾಕಿಂಗ್ ತುಂಬ ಮ್ಯಾಂಡೇಟ್ರಿ. ನಿಮ್ಮ ಚಾಯ್ಸಸ್ನ ನೀವು ಲಾಕ್ ಮಾಡಿಕೊಂಡು ಅದನ್ನು ಪ್ರಿಂಟೌಟ್ ತೊಗೋಬೇಕು. ಅದಾದಮೇಲೆ ಸೀಟ್ ಅಲಾಟ್ ಆಗುತ್ತೆ. ಸೀಟ್ ಅಲಾಟ್ ಆದಮೇಲೆ KEA ಅವರು ಅದನ್ನು ವೆಬ್ಸೈಟ್ನಲ್ಲೇ ಪಬ್ಲಿಷ್ ಮಾಡ್ತಾರೆ. ನಿಮ್ಮ ಅಲಾಟ್ಮೆಂಟ್ ಸ್ಟೇಟಸ್ನ ವೆಬ್ಸೈಟ್ನಲ್ಲೇ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ಫೀಸ್ ಪೇ ಮಾಡಬೇಕು. ನಿಮ್ಮ ಸೀಟ್ ಅಲಾಟ್ ಆದಮೇಲೆ ಎಷ್ಟು ಫೀಸ್ ಇರುತ್ತೋ, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಆ ಫೀಸ್ನ ನೀವು ಆನ್ಲೈನಲ್ಲೇ ಪೇ ಮಾಡಿ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕಾಗತ್ತೆ. ಅದು ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ಒಳಗಡೆ. ಕಾಲೇಜ್ಗೆ ರಿಪೋರ್ಟ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ಸು, ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಫೀ ರೆಸಿಪ್ಟ್ನ ನಿಮ್ಮ ಜೊತೆ ಕ್ಯಾರಿ ಮಾಡಬೇಕು. ಈ ಡಾಕ್ಯುಮೆಂಟ್ಸ್ ಎಲ್ಲ ಕಾಲೇಜಲ್ಲೇ ವೆರಿಫೈ ಆಗುತ್ತೆ. ಅದಾದಮೇಲೆ ಅಡ್ಮಿಷನ್ ಕನ್ಫರ್ಮ್ ಮಾಡ್ಕೋಬೋದು. ನಿಮಗೆ ಈ ಕಾಲೇಜ್ ನಂಬರ್ 1 ಅನಿಸಿದ್ದು, ನಿಮಗೆ ಈ ಕಾಲೇಜ್ ಕಂಪ್ಲೀಟಾಗಿ ಓಕೆ ಇದ್ದರೆ ನೀವು ನಿಮ್ಮ ಅಡ್ಮಿಷನ್ನ ಕನ್ಫರ್ಮ್ ಮಾಡ್ಕೋಬೋದು. ಈ ವೆರಿಫಿಕೇಷನ್ ಎಲ್ಲ ಆದಮೇಲೆ ಅಡ್ಮಿಷನ್ ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಅಕ್ನಾಲೇಜ್ಮೆಂಟ್ ರೆಸಿಪ್ಟನ್ನ ಕಾಲೇಜಿಂದ ಕಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ಅಲಾಟೆಡ್ ಸೀಟ್ ಇಷ್ಟ ಆಗಿಲ್ಲ ಅಂದರೆ ಅಥವಾ ಇನ್ನೂ ಬೆಟರ್ ಆಪ್ಷನ್ಸ್ಗೆ ಚೂಸ್ ಮಾಡಬೇಕು ಅಂತಂದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಪ್ರೊಸೀಜರ್ಸ್ನೆಲ್ಲ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಮ್ಮ KEA ಅವರು ಕೌನ್ಸಿಲಿಂಗಲ್ಲಿ ಎಲ್ಲಿದ್ದಾರೆ, ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ಅದು ಜುಲೈ 6 ಬಂದಿದೆ. ಈಗ ವಿಂಡೋ ಟು ಮಾಡಿಫೈ ವೆಬ್ ಆಪ್ಷನ್ಸ್ ಅಂದರೆ ನೀವು ಕೊಟ್ಟಿರೋ ಚಾಯ್ಸಸ್ನ ಮಾಡಿಫೈ ಮಾಡೋಕ್ಕೆ ಆಪ್ಷನ್ಸ್ ಕೊಟ್ಟಿದ್ರು. ಅದು ಜುಲೈ 9ವರೆಗೂ ಟೈಮ್ ಇತ್ತು. ಅದಾದಮೇಲೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟು ಜುಲೈ 14 ಬರುತ್ತೆ. ಅದಾದಮೇಲೆ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟು ಜುಲೈ 15 ಬರುತ್ತೆ. ಈ ಅಲಾಟ್ಮೆಂಟು ಯಾವ ಕ್ರೈಟೀರಿಯಾ ಮೇಲಾಗುತ್ತೆ? ಫಸ್ಟು ರ್ಯಾಂಕ್ ಆ್ಯಂಡ್ ಆಪ್ಷನ್ಸ್ ಫಿಲ್ಡ್, KCET ರ್ಯಾಂಕ್ ಮೇಲೆ ಮತ್ತು ಚಾಯ್ಸಸ್ ಫಿಲ್ಡ್ ಬೈ ದ ಕ್ಯಾಂಡಿಡೇಟ್ ಮೇಲೆ. ಅದಾದಮೇಲೆ ಸೀಟ್ ಅವೈಲಬಿಲಿಟಿ, ಎಷ್ಟು ಕಾಲೇಜಸಲ್ಲಿ ಎಷ್ಟು ಸೀಟ್ಸ್ ಅವೈಲಬಲ್ ಇದೆ ಅನ್ನೋದ್ರ ಮೇಲೆ ಈ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೆಕ್ಸ್ಟು ರಿಸರ್ವೇಷನ್ ಪಾಲಿಸಿ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನು ಫೈನಲ್ ಸೀಟ್ ಅಲಾಟ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್. KCET ಸೀಟ್ ಅಲಾಟ್ಮೆಂಟ್ನ ಹೆಂಗೆ ಚೆಕ್ ಮಾಡೋದು? ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, cet.online.karnataka.government.in. ಇದರಲ್ಲಿ KCET 2026 ಮೇಲೆ ಕ್ಲಿಕ್ ಮಾಡಿ KCET 2026 ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು, ಲಾಗಿನ್ ಆಗಬೇಕು. ಅದರಲ್ಲಿ ನಿಮ್ಮ CET ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಒತ್ತಿ ಪಾಸ್ವರ್ಡ್ ಒತ್ತಿದ್ರೆ ಲಾಗಿನ್ ಆಗ್ಬೋದು. ಅದಾದಮೇಲೆ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ನ ನೀವು ನೋಡ್ಬೋದು. ಇದರಲ್ಲಿ ನಿಮಗೆ ಅಲಾಟೆಡ್ ಕಾಲೇಜ್ ನೇಮ್, ಕೋರ್ಸ್ ಅಲಾಟೆಡ್, ಕಾಲೇಜ್ ಕೋಡು, ಅಲಾಟ್ಮೆಂಟ್ ಕ್ಯಾಟಗರಿ ಮತ್ತು ರಿಪೋರ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಡೀಟೇಲಾಗಿ ಕೊಟ್ಟಿರ್ತಾರೆ. ಈಗ ನಿಮಗೆ ಸೀಟ್ ಅಲಾಟ್ ಆಗಿದೆ. ಅದಾದಮೇಲೆ ಏನೇನು ಆಪ್ಷನ್ಸ್ ಇದೆ? ಫಸ್ಟ್ ಆಪ್ಷನ್ ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್, ಸೆಕೆಂಡ್ ಆಪ್ಷನ್ ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ಥರ್ಡ್ ಆಪ್ಷನ್ ಡಿಕ್ಲೈನ್ ಆ್ಯಂಡ್ ಪಾರ್ಟಿಸಿಪೇಟ್, ಫೋರ್ತ್ ಆಪ್ಷನ್ ಡಿಕ್ಲೈನ್ ಆ್ಯಂಡ್ ಎಕ್ಸಿಟ್. ಈಗ ಫಸ್ಟ್ ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್. ನಿಮಗೆ ಈ ಸೀಟ್ ಅಲಾಟ್ ಆಗಿದೆಯಲ್ಲ, ಅದರಿಂದ ಏನಾದರೂ ಖುಷಿ ಇದ್ದರೆ ನೀವು ಮತ್ತೆ ಇನ್ಯಾವ ನೆಕ್ಸ್ಟ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತಿದ್ರೆ ಫಸ್ಟ್ ಆಪ್ಷನ್ನ ಚೂಸ್ ಮಾಡಬೇಕು. ಅಂದರೆ ನೀವು ಫೀಸ್ ಪೇ ಮಾಡಿ ಅಲಾಟೆಡ್ ಕಾಲೇಜ್ಗೆ ರಿಪೋರ್ಟ್ ಮಾಡಿ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಸೆಕೆಂಡ್ ಆಪ್ಷನ್ ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್. ನಿಮಗೆ ಈ ಕಾಲೇಜಿಂದ ಸ್ಯಾಟಿಸ್ಫೈ ಆಗಿದೆ ಬಟ್ ಇನ್ನೂ ಬೆಟರ್ ಕಾಲೇಜಸ್ ನೋಡ್ತಿದ್ದೀರಾ ಅಂತಂದರೆ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿ. ಇದರಲ್ಲಿ ನೀವು ಫೀಸ್ ಪೇ ಮಾಡ್ತೀರಾ, ಅಲಾಟೆಡ್ ಕಾಲೇಜ್ಗೆ ರಿಪೋರ್ಟ್ ಆಗ್ತೀರಾ ಮತ್ತು ನೆಕ್ಸ್ಟ್ ರೌಂಡ್ಗೆ ಅಪ್ಗ್ರೇಡೇಷನ್ಗೆ ಕನ್ಸಿಡರ್ ಆಗ್ತೀರಾ. ನೆಕ್ಸ್ಟು ಥರ್ಡ್ ಆಪ್ಷನ್ ಏನಂದರೆ ಡಿಕ್ಲೈನ್ ಆ್ಯಂಡ್ ಪಾರ್ಟಿಸಿಪೇಟ್. ನಿಮ್ಗೆ ಅಲಾಟ್ ಆಗಿರೋ ಸೀಟಿಂದ ಸ್ಯಾಟಿಸ್ಫೈ ಆಗಿಲ್ಲ, ಸೊ ನೀವು ಇದನ್ನು ಡಿಕ್ಲೈನ್ ಮಾಡಿ ಫರ್ದರ್ ರೌಂಡ್ಸಿಗೆ
ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಸೊ ಇದರಲ್ಲಿ ನೀವೇನು ಮಾಡಬೇಕು, ಫೀಸ್ ಪೇ ಮಾಡಬಾರ್ದು, ಕಾಲೇಜಿಗೆ ರಿಪೋರ್ಟು ಮಾಡಬಾರ್ದು, ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. 4th ಆಪ್ಷನ್ ಡಿಕ್ಲೈನ್ ಆ್ಯಂಡ್ ಎಕ್ಸಿಟ್. ನೀವು ಇನ್ನೇನು ನನಗೆ ಕೌನ್ಸಿಲಿಂಗ್ ಪ್ರಾಸೆಸ್ ಬೇಡ ಅಂತಿದ್ರೆ ಡು ನಾಟ್ ಪೇ ದ ಫೀ ಆ್ಯಂಡ್ ಡು ನಾಟ್ ರಿಪೋರ್ಟ್ ಟು ದ ಕಾಲೇಜ್. ಇದರಿಂದ ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ಬೋದು. ಈಗ ನೀವೇನಾದರೂ ಫಸ್ಟ್ ಆಪ್ಷನ್ ಚೂಸ್ ಮಾಡಿದರೆ ಏನು ಮಾಡಬೇಕು, ಸೀಟ್ ಅಲಾಟ್ಮೆಂಟ್ ಆದಮೇಲೆ ಏನು ಮಾಡಬೇಕು? ಫಸ್ಟು ಅಲಾಟ್ಮೆಂಟ್ ಸ್ಟೇಟಸ್ನ ಚೆಕ್ ಮಾಡಿ. ಅಫಿಷಿಯಲ್ KCT ಕೌನ್ಸಿಲಿಂಗ್ ಪೋರ್ಟಲಲ್ಲಿ ನಿಮ್ಮ ರೌಂಡ್ 1 ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ನ ಕೇರ್ಫುಲ್ಲಾಗಿ ಚೆಕ್ ಮಾಡಿ. ನಿಮ್ಮ ಅಲಾಟ್ಮೆಂಟ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ರಿಪೋರ್ಟಿಂಗ್ ಡೇಟ್ ಮತ್ತು ಟೈಮ್, ನೀವು ಕಾಲೇಜಿಗೆ ಯಾವ ಟೈಮಿಗೆ ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಅದಾದಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಇದು ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಅಟೆಸ್ಟೆಡ್ ಕಾಪೀಸ್ ಎರಡೂ ಇರಬೇಕು ವೆರಿಫಿಕೇಷನ್ಗೋಸ್ಕರ. ನೆಕ್ಸ್ಟು ಅಲಾಟೆಡ್ ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕು. ಫೀಸ್ ಪೇ ಮಾಡಿ. ಫೀಸ್ನ ಆನ್ಲೈನಲ್ಲಾದರೂ ಪೇ ಮಾಡ್ಬೋದು ಅಥವಾ ಚಲಾನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಪೇ ಮಾಡ್ಬೋದು. ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ. ಫೀಸ್ ರೆಸಿಪ್ಟ್ನ ಕಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಡ್ಮಿಷನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಪ್ರೊಸೀಜರ್ಸ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದರೆ, ಫಸ್ಟು KCET 2026 ಅಡ್ಮಿಟ್ ಕಾರ್ಡ್ ಬೇಕು, ರ್ಯಾಂಕ್ ಕಾರ್ಡ್ ಬೇಕು, ಐಡೆಂಟಿಟಿ ಪ್ರೂಫ್ ಬೇಕು. ಇದು ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದಾಗಿರ್ಬೋದು. ಅದಾದಮೇಲೆ ಫೀ ಪೇಮೆಂಟ್ ರೆಸಿಪ್ಟ್, ನೀವು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನಲ್ಲಿ ಏನು ಫೀ ಪೇ ಮಾಡಿರ್ತೀರ ಅದರದ್ದು ಪ್ರೂಫ್ ಇರಬೇಕು. ಮತ್ತು ಆಪ್ಷನ್ ಎಂಟ್ರಿ ಫೀಸ್ದು ಪ್ರೂಫ್ ಇರಬೇಕು. ಅದಾದಮೇಲಿಂದ ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್, ಇದು ನಿಮ್ಮ 12th ಮಾರ್ಕ್ಸ್ ಕಾರ್ಡ್ ಅಥವಾ ಈಕ್ವಿವೆಲೆಂಟ್ ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಇರಬೇಕು. ಅದಾದಮೇಲೆ ಡೇಟ್ ಆಫ್ ಬರ್ತ್ ಪ್ರೂಫು, ದಟ್ ಈಸ್ ಬರ್ತ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಅಥವಾ SSLC ಮಾರ್ಕ್ಸ್ ಕಾರ್ಡ್ ಯಾವುದಾದ್ರೂ ಒಂದಿರಬೇಕು. ಆಮೇಲೆ ಕ್ಯಾಸ್ಟ್ ಆರ್ ಕ್ಯಾಟಗರಿ ಸರ್ಟಿಫಿಕೇಟ್, ಇದು SC ST OBC EWS ಕ್ಯಾಂಡಿಡೇಟ್ಸ್ಗೆ ಕಾಂಪಿಟೆಂಟ್ ಅಥಾರಿಟಿಯಿಂದ ಇಶ್ಯೂ ಆಗಿರುತ್ತೆ. ಅದಾದಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಇದು ಫಾರ್ EWS ಆರ್ ಫೀ ಕನ್ಸೆಷನ್ ಇಶ್ಯೂಡ್ ಬೈ ದಿ ಕಾಂಪಿಟೆಂಟ್ ಅಥಾರಿಟಿ. ಇಷ್ಟೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಜೊತೆ ಒರಿಜಿನಲ್ ಇರಬೇಕು. ಅದ್ರ ಜೊತೆ ಅಟೆಸ್ಟೆಡ್ ಫೋಟೋ ಕಾಪೀಸ್ ಕೂಡ ಇರಬೇಕು. ಸೊ ನಾನು ಫೀ ಪೇಮೆಂಟ್ ಪ್ರೋಸೆಸ್ ಬಗ್ಗೆ ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಎಲ್ಲ ಈ ಸ್ಲೈಡಲ್ಲಿ ಹಾಕಿದ್ದೀನಿ. ನಿಮ್ಗೇನಾದರೂ ಡೌಟ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಆನ್ಲೈನ್ ಮುಖಾಂತರನಾದರೂ ಪೇ ಮಾಡ್ಬೋದು, ಅಥವಾ ಅಂದರೆ ನೆಟ್ ಬ್ಯಾಂಕಿಂಗ್ ಅಥವಾ UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡಿಂದನಾದರೂ ಪೇ ಮಾಡ್ಬೋದು, ಅಥವಾ ನೀವೊಂದು ಚಲನ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಿಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟಾದರೂ ಪೇ ಮಾಡ್ಬೋದು. ಅದಾದಮೇಲಿಂದ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕು. ಕಾಲೇಜಿಗೆ ರಿಪೋರ್ಟ್ ಮಾಡಿದ್ಮೇಲೆ ಅವ್ರು ನಿಮ್ಗೊಂದು ಅಕ್ನಾಲೇಜ್ಮೆಂಟ್ ರೆಸಿಪ್ಟ್ ಕೊಡ್ತಾರೆ. ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಕನ್ಫರ್ಮ್ ಆಗಿದೆ ಅಂತ. ಸೊ ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ಬೋದು. ನೀವು ಚಾಯ್ಸ್ 2, ಚಾಯ್ಸ್ 3 ಅಥವಾ ಚಾಯ್ಸ್ 4 ಸೆಲೆಕ್ಟ್ ಮಾಡಿದರೆ ಏನೇನಾಗುತ್ತೆ ಅಂತ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಸ್ಡಮ್ ಹಬ್ನ. ಹಾಗೆ ಇದೇ ಥರ ವೀಡಿಯೋಸ್ ಬೇಕಿದ್ರೆ ಫಾಲೋ ಮಾಡ್ತೀರಿ. ಥ್ಯಾಂಕ್ ಯು.